ಧಾರವಾಡದ ಪ್ರಜ್ವಲ ಹವ್ಯಾಸ ಕನ್ನಡ ಹಾಗೂ ಕೊಂಕಣಿ ಸಂಘ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಹಿರಿಯ ಸಂಗೀತ ಶಿಕ್ಷಕಿ ಡಾಕ್ಟರ್ ಶಕ್ತಿ ಪಾಟೀಲ್ ಹಾಗೂ ಸಂಗಡಿಗರಿಂದ ಕನ್ನಡದ ಶ್ರೇಷ್ಠ ನವೋದಯ ಕವಿ ಡಾಕ್ಟರ್ ದ.ರಾ. ಬೇಂದ್ರೆಯವರ ಗೀತೆಗಳ ಸಿಂಚನ ಕಾರ್ಯಕ್ರಮವು ಮಾರ್ಚ್ 12ರ ಗುರುವಾರ ಸಾಯಂಕಾಲ 6 ಗಂಟೆಯಿಂದ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಿತು. ಇದೇ ವೇಳೆ ಸಂತೋಷ್ ಮಹಾಲೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಮಾಡಿಕೊಂಡು ಬಂದಿದ್ದೇವೆ. ನಾಟಕವಿರಲಿ, ಯುವ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸುವುದಾಗಲಿ, ಆಮೇಲೆ ಮಹಿಳೆಯರಿಗೆ ಒಂದು ಅವಕಾಶವನ್ನು ನೀಡುವುದಾಗಲಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪ್ರಜ್ವಲ ಹವ್ಯಾಸಿ ಕಲಾ ಸಂಘದಿಂದ ನೀಡುತ್ತಾ ಇಲ್ಲಿವರೆಗೆ ಸಾಗ್ತಾ ಬಂದಿದ್ದೀವಿ. ಈ ಬಾರಿ ಕನ್ನಡದ ಶ್ರೇಷ್ಠ ನವೋದಯ ಕವಿ ಡಾಕ್ಟರ್ ದ.ರಾ. ಬೇಂದ್ರೆಯವರ ಗೀತೆಗಳ ಸಿಂಚನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡುದು ಬಹಳ ಸೂಕ್ತ ಅನಿಸ್ತದೆ. ಯಾಕಂದರೆ ನಮ್ಮ ದ.ರಾ. ಬೇಂದ್ರೆಯವರು ನಾಡಿನ ಶ್ರೇಷ್ಠ ಕವಿಗಳಲ್ಲೊಬ್ಬರು. ಅವರ ಹಾಡುಗಳನ್ನು ನಾವು ಶಕ್ತಿ ಪಾಟೀಲ್ ಮೇಡಮ್ ಅವರಿಂದ ಕಂಠಗಳಿಂದ ನಾವು ಕೇಳಬೇಕಂತ ಭಾಳ ಆಸೆ ಇತ್ತು ನಮ್ಮ ಮೊದಲಿಂದ. ಆದ್ದರಿಂದ ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಅವರನ್ನು ಕರೆದಾಗ ಆತ್ಮೀಯತೆಯಿಂದ ಒಪ್ಪಿಕೊಂಡ್ರು. ಈ ಕಾರ್ಯಕ್ರಮವನ್ನು ಶೋಭೆಯನ್ನು ಹೆಚ್ಚಿಸುತ್ತಾರೆ. ಇದೀಗ ಉದ್ಘಾಟನಾಪರ ಮಾತುಗಳನ್ನು ಶ್ರೀಮತಿ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ್ ಅವರು ಹೇಳಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಾರಂಭದಲ್ಲಿ ಜಾಂಗಟೆ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಜಾನಪದ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ್ ಅವರು ಮಾತನಾಡಿ, ದ.ರಾ. ಬೇಂದ್ರೆಯವರು ಶಬ್ದಗಾರುಡಿಗರು ಮತ್ತು ಅಪ್ಪಟ ದೇಶೀಯ ಕವಿಯಾಗಿ ನಮ್ಮ ಮುಂದೆ ನಿಲ್ಲುತ್ತಾರೆ. ಗ್ರಾಮೀಣದ ನೆಲೆಯಲ್ಲಿ ಗೀಗಿ ಪದದ ಜಾಡಿನಲ್ಲಿ ಹಾಡುಗಳನ್ನು ಕಟ್ಟಿದರು ಎಂದು ಹೇಳಿದರು. ಗಜಾನನ್ ಮಹಾಲೆ ಅವ್ರನ್ನ ನೆನೆಸ್ತೀನಿ. ನಮ್ಮ ಮನೆಗೆ ಬಂದಿದ್ರು. ಅವಾಗೇನಂದ್ರು ಬಸಲಿಂಗಯ್ಯ ಅವ್ರಿಗೆ, ಸರ್ ಇದು 2 ಕೂಡಿ ಒಂದು ಸಂಘವನ್ನು ಮಾಡಬೇಕು, ಬರೀ ಕನ್ನಡ ಬೇಡ, ಕೊಂಕಣಿ ನಾವು ಮನೆ ಮಾತದ ಕೊಂಕಣಿ ಕಲಾ ಸಂಘ ಅಂತ ಇಟ್ಕೊಂಡು ಒಂದು ಇದು ಮಾಡ್ಬೇಕಂತ ಮಾಡೀವಿ ಅಂತ. ಅವಾಗ ಇವ್ರು ಹೇಳಿದ್ರು, ಹೌದು ಅದನ್ನು ಬಿಡಕ್ಕೆ ಬರೋಂಗಿಲ್ಲ, ನೀವು ಹವ್ಯಾಸಿ ಕನ್ನಡದ ಜೊತೆಗೆ ಕೊಂಕಣಿನೂ ಇಟ್ಕೊಂಡು ಆ ಒಂದು ಸಂಘಟನೆಯನ್ನು ನೀವು ಮಾಡಕತ್ತೀರಿ ಅಂದರೆ ಚಲೋ ಅದ, ಮಾಡಿರಿ ಸರ್ ಅಂತ. ಈಗ ಬಹುಶಃ 13ನೇ ವರ್ಷ ಅಂತ ಕಾಣ್ತದೆ. ನನಗೆ ಭಾಳ ಖುಷಿ ಅನ್ನಿಸ್ತು ಮನೆ ಸಂತೋಷ್ ಫೋನ್ ಮಾಡಿದಾಗ. ಜೊತೆಗೆ ಇನ್ನೊಂದು ಖುಷಿ ಅಂದರೆ ಬೇಂದ್ರೆಯವರು ಭಾಳ ಚಂದದ ವಿಷಯವನ್ನು ಅವರು ಇಟ್ಕೊಂಡಾರ. ಯಾಕಂದರೆ ನವೋದಯ ಕವಿಯ ಹಾಡುಗಳನ್ನು ಇವತ್ತು ನಾಡಿನ ಹೆಸರಾಂತ ಸಂಗೀತಗಾತಿ, ಸಂಗೀತ ಶಿಕ್ಷಕಿ ಡಾಕ್ಟರ್ ಶಕ್ತಿ ಪಾಟೀಲ್ ಅವರು ಹಾಡೋರಿದ್ದಾರೆ. ಮಾತಿಗಿಂತ ಹಾಡು ಕೇಳೋ ಸಮಯ ಈಗ. ಆದರೆ ಯಾಕೋ ನನಗನ್ನಿಸ್ತು ಉದ್ಘಾಟನೆ ಕರೆದಿದ್ದಕ್ಕೆ ನವೋದಯ ಕವಿ ಅಂತ ನಾವೆಷ್ಟು ಬೇಂದ್ರೆ ಅವ್ರನ್ನ ಹೇಳ್ತೀವೋ, ಪೂರ್ವದೊಳಗೆ ಅವರು ಒಬ್ಬ ದೇಸಿ ಕವಿ, ಒಬ್ಬ ಜನಪದ ಕವಿ. ಅವರನ್ನು ಯಾವತ್ತಿಗೂ ನಮ್ಮ ಜಾನಪದ ಸಂಸ್ಕೃತಿ, ಜಾನಪದ ಮಾತುಗಳು, ಜಾನಪದ ಒಗಟುಗಳು, ಜಾನಪದ ಗಾದೆಗಳು, ಒಟ್ಟು ಜನಪದದ ಹಳ್ಳಿಯ ಎಲ್ಲ ಸೊಗಡನ್ನು ತನ್ನ ಮೈಗೂಡಿಸ್ಕೊಂಡು ದ.ರಾ. ಬೇಂದ್ರೆಯವರು ಮೊಟ್ಟ ಮೊದಲಿಗೆ ಅವರ ಕವನವನ್ನು ಆರಂಭ ಮಾಡಿದ್ದು ದೇಸಿತ್ವದಿಂದ ಅಂತ. ಅದಕ್ಕೆ ನಂಗೆ ಯಾಕೋ ಭಾಳ ಖುಷಿ ಅನ್ನಿಸ್ತು ಉದ್ಘಾಟನೆಗೆ ನನಗೆ ಕರೆದಿದ್ದಕ್ಕೆ. ಜೊತೆಗೆ ಸಹೋದರ ರವಿ ಕುಲಕರ್ಣಿ ಬೆಕ್ಕೇರಿಯವರು, ಕ್ರಿಯಾಶೀಲ ಹುಡುಗರು ರವಿ ಮಾರ್ತಾಂಡಪ್ಪ ಕತ್ತಿ, ಗೋಪಾಲ್ ಉಣ್ಕಲ್ ಮತ್ತು ಪ್ರಕಾಶ್ ಮಲ್ಲಿಗವಾಡ್ ಅವರಿಗೆ ಇವತ್ತು ಅವರೊಂದು ಗೌರವ ಸನ್ಮಾನವನ್ನು ಇಟ್ಕೊಂಡಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದು ಉದ್ಘಾಟನೆಯನ್ನು ಮಾಡಿ ಒಂದೆರಡು ಮಾತುಗಳನ್ನು, ನಿಜವಾಗಿಯೂ ಬೇಂದ್ರೆಯವ್ರ ಬಗ್ಗೆ ಏನು ಮಾತಾಡಬೇಕಂತ, ವರಕವಿ ಬೇಂದ್ರೆ ಅಂತ ಮಾತಾಡಬೇಕು, ಶ್ರಾವಣದ ಕವಿ ಬೇಂದ್ರೆ ಅಂತ ಮಾತಾಡಬೇಕು, ಮಾತಿನ ಮಾಂತ್ರಿಕ ಗಾರುಡಿಗ ಬೇಂದ್ರೆಗೆ ನೂರಾರು ಅಂಬಿಕಾ ತನೆಯ ದತ್ತನ ಮುಡಿಗೇರಿದ ಗರಿಗಳನ್ನು ಇಟ್ಕೊಂಡು ಮಾತಾಡಬೇಕು. ಇವುಗಳೆಲ್ಲ ನೋಡಿದಾಗ ನಿಜವಾಗಿಯೂ ನಾವೆಲ್ಲ ಎಂಥ ಭಾಗ್ಯವಂತರು ಅಂದ್ರೆ ಬೇಂದ್ರೆ ಅವ್ರನ್ನ ಕಂಡ್ವಿ, ಮಾತಾಡಿದ್ವಿ, ಅವರು ಅಡ್ಡಾಡಿದ ನೆಲದೊಳಗೆ ನಾವು ಅದೀವಿ, ಅವರ ಹಾಡುಗಳನ್ನ ಇವತ್ತು ಹಾಡ್ತೀವಿ. ಒಬ್ಬ ಅಭಿಜಾತ ವರಕವಿ ಬೇಂದ್ರೆಯವರು ನಮ್ಮ ಧಾರವಾಡದವರು, ಅದು ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ನಮಗೆಲ್ಲ.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಯುವ ಸಾಹಿತಿ ಮಾರ್ತಾಂಡಪ್ಪ ಕತ್ತಿ ಹಾಗೂ ಸನ್ಮಾನ ಸ್ವೀಕರಿಸಿದ ಗೋಪಾಲ್ ಉಣಕಲ್ ಹಾಗೂ ಪ್ರಕಾಶ್ ಮಲ್ಲಿಗವಾಡ್ ಮಾತನಾಡಿದರು. ಕೊಂಕಣಿ ಭಾಷೆ ಮತ್ತು ಕನ್ನಡದ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ಬೇಕಂತಂದ್ರೆ, ಧಾರವಾಡದಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಮಾಡಿದಾಗ ಅಲ್ಲಿ ನಮ್ಮ ಸಂಸ್ಥೆ ಮತ್ತು ಕೊಂಕಣಿ ಅಧ್ಯಯನ ಪೀಠದೊಳಗೆ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು ಏನೂ ಇಲ್ಲ ಅಂದರೂ 3,000ಕ್ಕೂ ಹೆಚ್ಚು ಜನರು ಕೊಂಕಣಿ ಭಾಷಿಗರಿದ್ದಾರೆ. ಅವರೆಲ್ಲರೂ ಅವತ್ತಿನ ದಿನ ಎಷ್ಟು ಅವರ ಭಾಷೆಯ ಅಭಿಮಾನವನ್ನು ನೋಡ್ಬೇಕು. ಅದರ ಮೇಲೆ ಅವರು ಎಲ್ಲರೂ ಬಂದಿದ್ರಲ್ಲಿ, ಎಲ್ಲ ಮಹಿಳಾ ತಂಡಗಳನ್ನು ಹಿಡ್ಕೊಂಡು ಎಲ್ಲರೂ ಆ ಸಭಾಭವನ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಂತೋಷ್ ಮಾಲೆ ಅವರು ಇದ್ದರು ಅವತ್ತು. ಅಷ್ಟೊಂದು ರೀತಿಯ ಮತ್ತು ಅವರ ಭಾಷೆಗಳ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ನಾವು ಕರಾವಳಿ ಭಾಗದವರು ಅಷ್ಟೇ ಅಲ್ರಿ, ನಾವು ನಿಮ್ಮ ಜೊತೆಗೆ ಒಂದಾಗಿದ್ದೀವಿ, ನಮ್ಮನ್ನು ಕಡೆಗಣಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಎಂದೂ ಅವರನ್ನು ಕಡೆಗಣಿಸಿಲ್ಲ. ಕೊಂಕಣಿ ಭಾಷೆ ಕನ್ನಡದಲ್ಲಿದೆ, ಕನ್ನಡ ಭಾಷೆಯಲ್ಲೂ ಕೊಂಕಣಿ ಪದಗಳಿದ್ದಾವೆ ಆ ಭಾಗದಲ್ಲಿ. ನಾವು ಕರಾವಳಿಯಲ್ಲಿ ಹೋದಾಗ ಆ ಭಾಷೆಯ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಅಲ್ಲಿ ಆ ಭಾಷೆಗಳನ್ನು ನೋಡ್ರಿ, ಅಲ್ಲಿ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು ಮತ್ತು ಇತರ ಜೀವನದ ಶೈಲಿಗಳನ್ನು ಎರಡೂ ಪರಸ್ಪರಗಳನ್ನು ಪ್ರೀತಿಯಿಂದ ಅವರನ್ನು ಬೆರೆಸ್ಕೊಂಡುವಂಥ ರೀತಿ ಒಳಗೆ ಆ ಭಾಷೆಗಳನ್ನು ಅಭಿಮಾನದಿಂದ ಬಳಸ್ಕೋತಾರೆ. ಕನ್ನಡದ ಅಭಿಮಾನವನ್ನು ಅಷ್ಟೇ ಇಟ್ಕೊಂಡಾರೆ ಕೊಂಕಣಿ ಭಾಷೆ. ಗೋವಾದಲ್ಲಿ ಇರುವಂಥ ಕನ್ನಡಿಗರ ಬಗ್ಗೆ ಎಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ಅಲ್ಲಿ ಭಾಷಿಗರು ಕೂಡ ಅಷ್ಟೇ. ಅಲ್ಲಿ ಕೆಲವೊಂದಿಷ್ಟು ಪ್ರದೇಶದಲ್ಲಿ ತೊಂದರೆ ಅದನ್ನೆಲ್ಲವನ್ನು ಅವರು ಆ ಸಂಘಟನೆ ಮೂಲಕ ಹೇಳಿದರು. ಈ ಸಂಘಟನೆ ಮಾಡುವಂಥ ದೃಷ್ಟಿಕೋನದೊಳಗೆ ಈ ಸಂಸ್ಥೆ ಹುಟ್ಟಿದ್ದು ಅವರ ತಂದೆ ಮತ್ತು ಹೇಳಿದ್ರದ್ದು ಅವರ ತಂದೆ. ಇಲ್ಲಿರುವಂಥ ಕೊಂಕಣಿ ಭಾಷಿಗರು ಮತ್ತು ಕನ್ನಡಿಗರನ್ನು ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ನಿರ್ಧಾರದೊಂದಿಗೆ ಈ ಸಂಸ್ಥೆ ಹುಟ್ಟೈತಿ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಅಂತ. ಅದರ ಜೊತೆಗೆ ನೋಡಿರಿ, ಈ ಗಜಾನನ್ ಮಾಲೆ ಅವರಾಗಲಿ, ಸಂತೋಷ್ ಮಾಲೆ ಅವರ ಕುಟುಂಬವೇ ಪ್ರಸಾದನ ಕಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ನಾವು ಮೈಲಾರ ಮಾದೇವ ನಾಟಕ ಮಾಡುವಾಗ ಸೈಕಲ್ನಾಗ ಬಂದು ಪ್ರತಿ ಸಲ ಬಂದು ನಮಗೆ ಮೇಕಪ್ ಮಾಡಿ ಮತ್ತು ಭಾಳ ನಿಲ್ತಿದ್ದಿಲ್ಲ. ಇತ್ತಂದ್ರೆ ಅವಶ್ಯಕತೆ ಇರ್ತಿದ್ರು, ಇಲ್ಲ ಮತ್ತೊಂದು ಇದಕ್ಕೆ ಕೆಲಸಕ್ಕೆ ಹೊಂಟ್ಬಿಡ್ತಿದ್ರು. ಅಷ್ಟೊಂದು ಶ್ರದ್ಧೆಯನ್ನು ಇರುವಂಥ ಪ್ರಸಾದನ ಕಲೆಯಲ್ಲಿ ಅವರು ಇಡೀ ರಾಷ್ಟ್ರಕ್ಕೇ ಮಾದರಿಯಾದಂಥ ವ್ಯಕ್ತಿ. ಅಂಥವರ ಮಗ ಸಂತೋಷ್ ಮಾಲೆ ಅವರು ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೊಂಟಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಅವರಿಗೆ ಇರಲಿ. ಇನ್ನೂ ಹೆಚ್ಚು ಈ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಹಿರಿಯರು ಮತ್ತು ಎಲ್ಲರ ಬಳಗದವರ ಅವರಿಗೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಿದ್ದೀನಿ. ಇದೊಂದು ದೊಡ್ಡ ಮಹತ್ತರವಾದ ಜವಾಬ್ದಾರಿ ನನಗೊಂದು ಅವಕಾಶ ಕೊಟ್ಟದ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರಯತ್ನ ಅಂದ್ರೆ ಸಾಕಷ್ಟು ಹಿರಿಯರು ನನ್ನ ಜೊತೆ ನನಗಾಗಿ ಬಹಳ ಕೆಲಸ ಮಾಡಿ ನನಗೆ ಬೆನ್ನಿಗೆ ಬಡಿದು ಪ್ರೋತ್ಸಾಹ ಮಾಡಿದಂಥವ್ರು ಭಾಳ ಜನ ಅದಾರ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಶ್ರೀಯುತ ಗಜಾನನ್ ಮಹಾಲಿ ಗುರುಗಳನ್ನ ನೆನೆಸ್ಕೋತೀನಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೆ ನಾನು ಮತ್ತು ನಮ್ಮ ಶ್ರೀಯುತ ಗಜಾನನ್ ಮಹಾಲಿ ಗುರುಗಳು ನನಗೆ ಬಣ್ಣ ಹಚ್ಚಲಿಲ್ಲ ಅಂತಂದ್ರೆ ನಾ ಕಲಾವಿದ ಹಾಕಿದ್ನೇ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಭಾಳ ಚಿಕ್ಕವನಿಂದ ಬೆಳ್ತಾ ಬಂದವನು. ಇಲ್ಲೇ ಜೈಭೀಮ್ ನಗರ ನಿವಾಸಿ. ನಮ್ಮ ತಾಯಿಯವರು ನನಗೆ ಬಟ್ಟೆ ಹೊಲೆಯವರು, ಬಟ್ಟೆ ಹೊಲ್ದ ನನಗೆ ಬಟ್ಟೆ ಉಡಿಸಿ ಫ್ರಾಕ್ ಹಾಕಿ ಕೊಡೋರು. ಸಣ್ಣನಿದ್ದೆ ಡ್ಯಾನ್ಸ್ ಮಾಡುವಾಗ ಒಂದು ಫ್ರಾಕ್ ಹಾಕಿ ಹೊಲ್ದು ಕೊಡ್ತಿದ್ರು. ಎಲ್ಲರೂ ಈ ನಾಟಕ ಕಂಪ್ನಿ ಒಳಗೆ ಹೆಣ್ಣು ಪಾತ್ರದಲ್ಲಿ ನೃತ್ಯವನ್ನು ಭಾಳ ನೋಡ್ತಿದ್ರು. ಅದಕ್ಕೆ ನಮ್ಮ ಪ್ರಭು ಅಂಚನಾಳ್ ಅವರೆಲ್ಲ ಒಂದು ನಾಟಕಗಳನ್ನ ರೆಡಿ ಮಾಡಿ ನಾವು ಕಾರ್ಯಕ್ರಮ ಮಾಡುವಾಗ ನನಗೆ ಹೆಣ್ಣಿನ ಪಾತ್ರ ಹಾಕಿ ಡ್ರೆಸ್ ಹಾಕುವಾಗ ನಮ್ಮ ತಾಯಿಯವ್ರನ್ನ ನೆನೆಸ್ಬೇಕಾಗ್ತದೆ. ತಾಯಿಯವರು ಬಟ್ಟೆ ಅವರೇ ಸ್ವತಃ ಹೊಲ್ದು ನನಗೆ ಕೊಡ್ತಿದ್ರು. ಈ ಸಂದರ್ಭದಲ್ಲಿಗೂ ಕೊನೆ ಉಸಿರಿರೋವರೆಗೂ ಅಂದರೆ 2022ಕ್ಕೆ ತೀರ್ಕೊಳ್ತಾರೆ. ಅವರು ಕೊನೆ ಉಸಿರಿವರೆಗೂ ನನಗೆ ಬಟ್ಟೆ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಇಲ್ಲಿವರೆಗೆ. ಮತ್ತು ಆ ಕಾಸ್ಟ್ಯೂಮ್ಗಳು ಬರೀ ನಾನು ಅಷ್ಟೇ ಹುಟ್ಟಿಲ್ಲ, ನನ್ನ ಜೊತೆ ಭಾಳಷ್ಟು ಕಲಾವಿದರು ಹುಟ್ಟಿದ್ದಾರೆ. ಆ ಕಲಾವಿದರು ಅದು ಎಲ್ಲ ಕಡೆಯೂ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಆಗ್ತಾಯಿತ್ತು. ಅದು ಗಜಾನನ್ ಮಾಲೆಯವರು ನನಗೆ ನಂತರ ಮೇಕಪ್ ಹಚ್ಚೋದ್ರ ಮೂಲಕ ನನ್ನ ಜನಪದ ಕಲೆಯನ್ನು ವೇದಿಕೆ ಮೇಲೆ ಇನ್ನೂ ಕಲರ್ಫುಲ್ಲಾಗಿ ವೈಭವೀಕರಿಸ್ಬೇಕಂತಂದ್ರೆ ಅವರು ಗಜಾನನ್ ಮಾಲೆಯವರೇ ಕಾರಣ ಇದಕ್ಕೆ. ಈ ಸಂಘದ ಉಪಾಧ್ಯಕ್ಷೆಯಾದ ಅಪೂರ್ವ ಕೃಷ್ಣಾನಂದ ಮಹಾಲೆ, ಕಾರ್ಯದರ್ಶಿಗಳಾದ ಸಂತೋಷ್ ಮಹಾಲೆ ವೇದಿಕೆ ಮೇಲಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ರಂಗಭೂಮಿ ಕಲಾವಿದರಾದ ರವಿ ಕುಲಕರ್ಣಿಯವರು ಮಾತನಾಡಿ, ಬೇಂದ್ರೆ ಅವರನ್ನು ಸ್ಮರಿಸಬೇಕಿದೆ. ಅವರು ಅತ್ಯಂತ ಜನಪ್ರಿಯ ಕವಿಯಾಗಿದ್ದು, ಆ ಹಿನ್ನೆಲೆಯಲ್ಲಿ ಪ್ರಜ್ವಲ ಹವ್ಯಾಸಿ ಕನ್ನಡ ಹಾಗೂ ಕೊಂಕಣಿ ಕಲಾ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಅಧ್ಯಕ್ಷೀಯ ನುಡಿಗಳನ್ನೋದು ಯಾವಾಗಲೂ ಹಂಗೆ ಇರ್ತದೆ. 4 ಮಂದಿ ಮಾತಾಡಿರ್ತಾರೆ, ಅವ್ರದ್ದು ಒಂದೊಂದು ಪಾಯಿಂಟ್ ಹೇಳೋದು, ಅವ್ರದ್ದೆಲ್ಲದಕ್ಕೂ ನಂದು ಒಪ್ಪಿಗೆ ಅದ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಅಧ್ಯಕ್ಷೀಯ ಭಾಷಣ ಮುಗೀತು. ಸೊ ಈ ಎಲ್ಲ ವಿಷಯಗಳ ಜೊತೆಗೆ ನನಗೆ ಭಾಳ ಸಂತೋಷ ಆಗೋದು ಏನು ಅಂತಂದ್ರೆ, ಸಂತೋಷ ಒಬ್ಬ ಅದ್ಭುತ ಯುವ ಪ್ರಸಾದನ ಕಲಾವಿದರಾಗಿ
ತಮ್ಮ ತಂದೆಯ ಪರಂಪರೆಯನ್ನು ಬಹಳ ನಿಷ್ಠೆಯಿಂದ ಮುಂದುವರಿಸ್ಕೊಂಡು ಹೋಗ್ತಾ ಅದ್ರ ಜೊತೆಗೇ ಒಂದು ಸಾಂಸ್ಕೃತಿಕ ಬದುಕಿನ ಭಾಗವಾಗಿ ಧಾರವಾಡದಂಥ ಊರೊಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ಏನಾರು ಒಂದು ಮಾಡ್ತಿರ್ಬೇಕಾಗ್ತದೆ. ಸಂತೋಷ ತನ್ನದೇ ಆದಂಥ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಯ ಮೂಲಕ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಈ ಒಂದು ಸಾಂಸ್ಕೃತಿಕ ಬದುಕನ್ನು ಜೀವಂತವಾಗಿ ಇಟ್ಟಾರಲ್ಲ, ಆ ಕಾರಣಕ್ಕಾಗಿ ನಾನು ವಿಶೇಷವಾಗಿ ಸಂತೋಷನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯಾಸಕ್ತರು, ಕಲಾವಿದರು, ಸಾಹಿತಿಗಳು, ಬರಹಗಾರರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕುಮಾರಿ ಸ್ನೇಹಾ ಪಟದಾರಿ ನಿರೂಪಿಸಿದರು. ಕುಮಾರಿ ಸಂಪ್ರೀತಾ ಮಹಾಲೆ ವಂದಿಸಿದರು. ಸೊಗಸಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿಕೊಟ್ಟ ಸ್ನೇಹಾ ಪಟದಾರಿಗೆ ಇವರಿಗೂ ವಂದನೆ ಸಲ್ಲಿಸುತ್ತೇನೆ. ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಇವತ್ತು ಬೇಂದ್ರೆ ಭಾವಗೀತೆಗಳನ್ನು ಪ್ರಸ್ತುತಪಡಿಸ್ತೇನೆ. ಮೊಟ್ಟ ಮೊದಲು ಜಯದೇವ ಜಯದೇವ ಶ್ರೀ ಗಣಪತಿ ರಾಯ.